ಬೆಂಗಳೂರಿನ ಯಲಹಂಕದಲ್ಲಿ ಏರ್ ಶೋಗೆ ಕ್ಷಣಗಣನೆ ಆರಂಭ ಆಗಿದೆ. 2025ರ ಏರೋ ಇಂಡಿಯಾದಲ್ಲಿ ಉಕ್ಕಿನ ಹಕ್ಕಿಗಳ ಹಾರಾಟಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಫೆಬ್ರವರಿ 14ರವರೆಗೆ ಏರ್ ಶೋಗೆ ಇಲ್ಲಿ ನಡೆಯುತ್ತೆ. ಇದಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬಿಬಿಎಂಪಿ ಮತ್ತೆ ಬಿಎಂಆರ್ಸಿಎಲ್ ಮೀನುಗಾರಿಕಾ ಇಲಾಖೆಯಿಂದ ಕ್ರಮ ಕೈಗೊಳ್ಳಲಾಗಿದೆ. ಜಿಲ್ಲಾಡಳಿತವೂ ಸೇರಿದ ಹಾಗೆ ಸ್ಥಳೀಯ ಸಂಸ್ಥೆಗಳ ಸಹಕಾರದಿಂದ ಇದಕ್ಕೆ ಭದ್ರತೆಯನ್ನು ಒದಗಿಸಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏರ್ ಶೋಗೆ ಚಾಲನೆ ಸಿಗ್ತಾ ಇದೆ. ಫೆಬ್ರವರಿ 14ನೇ ತಾರೀಕಿನವರೆಗೂ ಕೂಡ ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಈ ಏರ್ ಶೋ ನಡೆಯುತ್ತೆ. ಬಹಳಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಇದಕ್ಕಾಗಿ ಅಂತ ಕೈಗೊಂಡಿದ್ದಾರೆ. ಇವತ್ತು ಬಹುಶಃ 9:30ರ ಸುಮಾರಿಗೆ ಏರ್ ಶೋಗೆ ಚಾಲನೆ ಸಿಗ್ತಾ ಇದೆ. ಬಿಬಿಎಂಪಿ ಮತ್ತು ಬಿಎಂಆರ್ಸಿಎಲ್ ಮೀನುಗಾರಿಕಾ ಇಲಾಖೆ ಅಗತ್ಯ ಕ್ರಮಗಳನ್ನು ಈಗಾಗಲೇ ಕೈಗೊಂಡಿದ್ದಾರೆ. ಜೊತೆಗೆ ಜಿಲ್ಲಾಡಳಿತವೂ ಸೇರಿ ಎಲ್ಲ ಸಂಸ್ಥೆಗಳ ಸ್ಥಳೀಯ ಸಂಸ್ಥೆಗಳ ಸಹಕಾರದೊಂದಿಗೆ ಈ ಏರ್ ಶೋ ಅದಕ್ಕೆ ಬೇಕಾಗಿರುವಂತಹ ಭದ್ರತೆ ಆಯೋಜನೆ ಆಗಿದೆ. ಈಗ ಈ ಏರ್ ಶೋ ನಡೆಯುವಂಥ ಸ್ಥಳ ಯಲಹಂಕ ವಾಯುನೆಲೆಯಿಂದ ನನ್ನ ಸಹೋದ್ಯೋಗಿ ಸಭಾ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಭಾ, ಇನ್ನೇನು ಕೆಲವೇ ಕ್ಷಣಗಳಿದೆ. ಈ ಬಾರಿಯ ಏರೋ ಇಂಡಿಯಾ ಏರ್ ಶೋಗೆ ಸಿದ್ಧತೆಗಳು ಹೇಗಾಗಿದೆ? ವಿಜಯ್, ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಮತ್ತು ರಕ್ಷಣಾ ಪ್ರದರ್ಶನ ಆಗ್ತಿರೋದು ನಮ್ಮ ನಾಡಿನ ಹೆಮ್ಮೆ ಅಂತಾನೆ ನಾವು ಕರೀಬಹುದು. ಉದ್ಘಾಟನೆ ಆಗೋದಕ್ಕೆ ಕೆಲವು ಕ್ಷಣಗಳು ಮಾತ್ರ ಬಾಕಿ ಇದೆ. ಉದ್ಘಾಟನೆ ಮಾಡೋದಕ್ಕೆ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರ ಆಗಮನ ಕೂಡ ಆಗಿದೆ. ಸಿದ್ಧತೆಗಳೆಲ್ಲವೂ ಕೂಡ ಅದ್ಭುತವಾಗಿದೆ. ಸೆಕ್ಯೂರಿಟಿ ಚೆಕ್ ಅಂತೂ ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ 101 ದೇಶಗಳಿಂದ ಸಾಕಷ್ಟು ಜನ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. 900 ಪ್ರದರ್ಶಕಗಳನ್ನ ಈ ಒಂದು ಏರ್ ಶೋನಲ್ಲಿ ನಾವು ಗಮನಿಸಬಹುದಾಗಿದೆ. ಸೊ ಏರ್ ಶೋನಲ್ಲಿ ನಮ್ಮ ಭಾರತೀಯ ಬೇರೆ ಬೇರೆ ಕಂಪನಿಗಳು, ಬೇರೆ ಬೇರೆ ಸಂಸ್ಥೆಗಳು ಕೂಡ ತಮ್ಮದೇ ಆಗಿರುವಂತಹ ವಿವಿಧ ಮಿಸೈಲ್ಗಳನ್ನ, ಏರ್ಕ್ರಾಫ್ಟ್ಗಳನ್ನ, ಯುದ್ಧ ವಿಮಾನಗಳನ್ನ, ಹೆಲಿಕಾಪ್ಟರ್ಸ್ಗಳನ್ನ ಇದೆಲ್ಲವನ್ನ ತಂದಿಟ್ಟಿದ್ದಾರೆ. ಸೊ ಸದ್ಯಕ್ಕೆ ನಾನು ಕೂಡ ಒಂದು ಘಟಕದಲ್ಲಿದ್ದೀನಿ. 15ನೇ ಆವೃತ್ತಿಯ ಏರೋ ಇಂಡಿಯಾ ಶೋನಲ್ಲಿ ಅದ್ಭುತವಾಗಿರುವಂತಹ ಮಿಸೈಲ್ಸ್ಗಳನ್ನು ನಾವು ಗಮನಿಸಬಹುದಾಗಿದೆ. ಸೊ ಸದ್ಯಕ್ಕೆ ನಾವು ನೋಡ್ತಾ ಇರೋದು ಭಾರತ್ ಡೈನಮಿಕ್ಸ್ ಲಿಮಿಟೆಡ್ನ ಒಂದು ಯೂನಿಟ್ ಇದು. ಸೊ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಹಲವಾರು ದೊಡ್ಡ ದೊಡ್ಡ ಮಿಸೈಲ್ಸ್ಗಳನ್ನು ನಾವು ನೋಡಬಹುದಾಗಿದೆ. ಈ ಸಂಸ್ಥೆ ಶುರುವಾಗಿದ್ದು 1970ರಲ್ಲಿ, ಅಂದರೆ 55 ವರ್ಷಗಳಿಂದ ನಮ್ಮ ಡಿಫೆನ್ಸ್ ಜೊತೆ ಕೈ ಜೋಡಿಸ್ತಾ ಇದೆ. ಡಿಫೆನ್ಸ್ಗೆ ಬೇಕಾಗಿರುವಂತಹ ಮಿಸೈಲ್ಸ್ಗಳನ್ನು ಇದು ಸಿದ್ಧಪಡಿಸಿ ಕೊಟ್ಟಿರೋದು ಇದರ ಹೆಮ್ಮೆ ಅಂತ ನಾವು ಕರೀಬಹುದು. ಮೊಟ್ಟ ಮೊದಲ ಬಾರಿಗೆ 1998ರಲ್ಲಿ ಆಕಾಶ್ ಅನ್ನುವಂತಹ ಮಿಸೈಲನ್ನು ಇದು ಭಾರತೀಯ ಸೇನೆಗೆ ಪ್ರಸ್ತುತಪಡಿಸುತ್ತೆ. ಅದಾದ ನಂತರ ಮತ್ತೊಂದು ಪ್ರಮುಖವಾಗಿರುವಂತಹ ಯೂನಿಟನ್ನು ನಾನು ನಿಮಗೆ ತೋರಿಸಲೇಬೇಕು. ಸೊ ಈಗ ನೀವು ಗಮನಿಸ್ತಾ ಇರೋದು ಆಕಾಶ್ ಲಾಂಚರ್ನ ವೆಹಿಕಲ್ಸ್ಗಳು ಇವೆಲ್ಲವೂ. ಸೊ ಮಿಸೈಲ್ಸ್ ವೆಹಿಕಲ್ಸ್ಗಳನ್ನು ಕೂಡ ಈ ಪ್ರದರ್ಶನಕ್ಕೆ ಇರಿಸಿದ್ದಾರೆ. 55 ವರ್ಷದಿಂದ ಭಾರತೀಯ ಸೇನೆಗೆ ಈ ಒಂದು ಸಂಸ್ಥೆ ಸಾಕಷ್ಟು ಶ್ರಮಿಸ್ತಾ ಇದೆ. ಬೇರೆ ಬೇರೆ ವಿಧದ ಬೇರೆ ಬೇರೆ ಮಾದರಿಯ ಮಿಸೈಲ್ಸ್ಗಳನ್ನು, ಅಡ್ವಾನ್ಸ್ಡ್ ಮಾದರಿಯ ಮಿಸೈಲ್ಸ್ಗಳನ್ನು ಕೂಡ ಇದು ನಮ್ಮ ಭಾರತೀಯ ಸೇನೆಗೆ ನೀಡ್ತಾ ಬರ್ತಾ ಇದೆ. ಅದರ ಜೊತೆಗೆ ಮತ್ತೊಂದು ಪ್ರಮುಖವಾಗಿರುವಂತಹ ಯೂನಿಟನ್ನು ನಾನೀಗ ತೋರಿಸ್ತಾ ಹೋಗ್ತೀನಿ. ಕೌಂಟರ್ ಮೆಜರ್ ಡಿಸ್ಪೆನ್ಸಿವ್ ಅಂತ ಹೇಳಿ ಇದನ್ನು ಕರೀತಾರೆ. ಈ ಒಂದು ಬಾಕ್ಸನ್ನು ಏನು ನೀವು ಗಮನಿಸ್ತಾ ಇದ್ದೀರಿ, ಇದು ಪ್ರತಿಯೊಂದು ಯುದ್ಧ ವಿಮಾನದಲ್ಲಿ, ಏರ್ಕ್ರಾಫ್ಟ್ನಲ್ಲಿ ಇರಿಸಿರ್ತಾರೆ. ಕಾರಣ ಏನು ಅಂತಂದರೆ, ಇನ್ ಕೇಸ್ ಬೇರೆ ಯಾರಾದರೂ ಶತ್ರುಗಳು ಮಿಸೈಲ್ ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಇದು ಇಲ್ಲಿಂದ ಫೈರನ್ನು ರಿಲೀಸ್ ಮಾಡುತ್ತೆ, ಯುದ್ಧ ವಿಮಾನವನ್ನು, ಶತ್ರುಗಳ ವಿಮಾನವನ್ನು ಡಿಸ್ಟ್ರಾಕ್ಟ್ ಮಾಡೋದಕ್ಕೆ. ಸೊ ಹಾಗಾಗಿ ಆ ಮಿಸೈಲ್ ಟರ್ನ್ ತಗೊಂಡು ಬೇರೆ ಕಡೆ ಹೋಗುವಂಥ ನಿಟ್ಟಿನಲ್ಲಿ ಇದು ಕಾರ್ಯಾಚರಣೆಯನ್ನು ಕೂಡ ಮಾಡುತ್ತೆ. ಸೊ ಇದು ಹಲವಾರು ವರ್ಷಗಳಿಂದ ನಮ್ಮ ಭಾರತೀಯ ಸೇನೆಯಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಇನ್ನು ಭಾರತ್ ಡೈನಮಿಕ್ಸ್ನ ದೊಡ್ಡ ದೊಡ್ಡ ಕಾಪ್ಟರ್ಸ್ಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಹೊರಗಡೆನೂ ಕೂಡ ಇದರ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ಡ್ರೋನ್ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದನ್ನು ಕೂಡ ನಮ್ಮ ಯುದ್ಧದ ಸಂದರ್ಭದಲ್ಲಿ, ಭಾರತೀಯ ಸೈನಿಕರಿಗೆ ನೆರವಾಗುವಂತಹ ಸಂದರ್ಭದಲ್ಲಿ ಇದನ್ನು ಉಪಯೋಗಿಸ್ತಾರೆ. ಅದರ ಜೊತೆಗೆ ಬೇರೆ ಬೇರೆ ಮಾದರಿಯ ಅಡ್ವಾನ್ಸ್ ಟೆಕ್ನಾಲಜಿ ಹೊಂದಿರುವಂತಹ
ಹಲವಾರು ಮಿಸೈಲ್ಸ್ಗಳನ್ನು, ಹಲವಾರು ಉಪಕರಣಗಳನ್ನು ನಾವು ಗಮನಿಸಬಹುದಾಗಿದೆ. ಮತ್ತು ಈ ಮಿಸೈಲ್ಸ್ಗಳನ್ನು ನೀವೆಲ್ಲ ಕೂಡ ಗಮನಿಸ್ತಾ ಇದ್ದೀರಿ. ಸೊ ಆಕಾಶ್ ಮಿಸೈಲ್ ಲಾಂಚರ್ನ ನಾನು ನಿಮಗೆ ತೋರಿಸ್ದೆ, ಆದರೆ ಆಕಾಶ್ ಮಿಸೈಲನ್ನು ಸದ್ಯಕ್ಕೆ ಇಲ್ಲಿ ನೋಡಬಹುದಾಗಿದೆ. ಸೊ ಇದೇ ಮಾದರಿಯ ಹಲವಾರು ಮಿಸೈಲ್ಸ್ಗಳು ಈ ಒಂದು ವಸ್ತು ಪ್ರದರ್ಶನದಲ್ಲಿ ನಾವು ಕಾಣಬಹುದಾಗಿದೆ. ಕೋಟ್ಯಂತರ ರೂಪಾಯಿ ವ್ಯವಹಾರವನ್ನು ನಡೆಸೋದಕ್ಕೆ, ನಮ್ಮ ದೇಶಕ್ಕೆ ಮತ್ತಷ್ಟು ಕೀರ್ತಿಯನ್ನು ತರೋದಕ್ಕೆ ಈ ಏರೋ ಇಂಡಿಯಾ ಶೋವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ 30 ದೇಶಗಳಿಂದ ರಕ್ಷಣಾ ಸಚಿವರು ವಿತ್ ಆಫೀಸರ್ಸ್ ಬಂದಿದ್ದಾರೆ. 900 ಪ್ರದರ್ಶಕಗಳನ್ನು ಇವತ್ತಿನ ನಾವು ಈ ಏರೋ ಇಂಡಿಯಾ ಶೋನಲ್ಲಿ ಗಮನಿಸಬಹುದಾಗಿದೆ. ಇದರ ಜೊತೆಗೆ ಹಲವಾರು ವಿಶೇಷತೆಗಳ ಜೊತೆ ಈ ಏರೋ ಇಂಡಿಯಾ ಶೋ ನಡೀತಾ ಇದೆ. ವಿಜಯ್, ಥ್ಯಾಂಕ್ ಯು ಸಭಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.